ಸಹೋದರ ಸಹೋದರಿಯರೇ, ಇಂದು ನಾವು ಈ ವಿಚಾರಕ್ಕೆ ಏನು ಕಾರಣ ಎಂಬ ವಿಷಯ ನಮಗೆಲ್ಲ ತಿಳಿದಿದೆ. ಅದರಂತೆ ಭಾರತವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆತ ಈ ಅದ್ಭುತ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಇಂದಿಗೂ ಕೂಡ ನಾವು ಈ ದಿನವನ್ನು ಸಂಭ್ರಮಿಸುತ್ತೇವೆ. ಅಂದು ನಮಗಾಗಿ ಬಲಿದಾನ ಮಾಡಿದವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ. ಈ ಬಾರಿ 78ನೇ ಸ್ವಾತಂತ್ರ್ಯ ದಿನವನ್ನು ನಾವು ಆಚರಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಸಶಸ್ತ್ರ ಪಡೆಗಳು ಸ್ವಾತಂತ್ರ್ಯ ಹೋರಾಟಗಾರರ ಅದಮ್ಯ ಉತ್ಸಾಹ, ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಲು ಇದೊಂದು ಗಂಭೀರ ಸಂದರ್ಭವಾಗಿದೆ. 1947ರಲ್ಲಿ ಬ್ರಿಟಿಷ್ ವಸಾಹತು ಶಾಹಿ ಆಳ್ವಿಕೆಯಿಂದ ಮುಕ್ತರಾಗಿ ನಾವು ಈ ದಿನ ಇಷ್ಟೊಂದು ಸಂತೋಷದಿಂದ ಇದ್ದೇವೆ. ಎಲ್ಲ ರೀತಿಯ ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅದ್ದೂರಿ ಮತ್ತು ಉತ್ಸಾಹದಿಂದ ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ನಾನು ಹೇಳುವ ಇನ್ನೊಂದು ವಿಷಯವೇನೆಂದರೆ, ಇಂದು ನಾವೆಲ್ಲರೂ ಹಲವಾರು ವಿಷಯಗಳಲ್ಲಿ ಪಾಶ್ಚಾತ್ಯರನ್ನು ಅನುಕರಿಸುತ್ತಿದ್ದೇವೆ. ಅನುಕರಿಸುವುದು ತಪ್ಪಲ್ಲ, ಆದರೆ ಸಂಪೂರ್ಣವಾಗಿ ನಮ್ಮ ಸಂಪತ್ತನ್ನು, ಭಾಷೆ, ಕಲೆ, ಇಲ್ಲಿನ ಸಂಸ್ಕೃತಿಯನ್ನು ಮರೆಯದೇ ಇರುವುದು ಉತ್ತಮ. ಏಕೆಂದರೆ ನಮ್ಮ ಎಷ್ಟೋ ವಿಷಯಗಳನ್ನು ಇಂದು ವಿದೇಶದಲ್ಲಿ ಆಚರಿಸುತ್ತಿದ್ದಾರೆ. ಅದಕ್ಕೆ ನಾವು ಸಂತೋಷ ಕೊಡೋಣ, ಆದರೆ ನಮ್ಮತನವನ್ನು ನಾವು ಮರೆಯದೇ ಇರೋಣ. ಎಲ್ಲರೂ ಒಗ್ಗಟ್ಟಿನಿಂದ ಇರೋಣ. ಎಲ್ಲ ಆಚಾರ ವಿಚಾರಗಳನ್ನು ಸಹ ಗೌರವಿಸುತ್ತಾ ಇರೋಣ. ನಮ್ಮ ನಡುವೆ ಭೇದ ಭಾವ ಮಾಡದಿರೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ಪುಟ್ಟ ಭಾಷೆಯನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ.